ಪ್ರೈಸ್ ಲಾರ್ಡ್. ಕ್ರಿಸ್ತನಲ್ಲಿ ನಿಮ್ಮ ಹೃದಯವು ಸ್ಥಿರವಾಗಿರಲಿ ಪ್ರಿಯರೇ. ನಿಮ್ಮ ಹೃದಯವು ಕ್ರಿಸ್ತನಲ್ಲಿ ಸ್ಥಿರವಾಗಿರುವಾಗ ಎಲ್ಲವನ್ನು ಎದುರಿಸಿ ನಿಲ್ಲುವಂತೆ ಶಕ್ತರಾಗಿರ್ತೀರಾ. ಯಾಕಂದ್ರೆ ಆತನೇ ನಿಮಗೆ ಬಲವಾಗಿದ್ದು ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಯಾವುದೇ ಹೋರಾಟ, ಕಣ್ಣೀರು, ಕಷ್ಟ ಯಾವುದೇ ಬರಲಿ, ಅವಮಾನ, ನಿಂದೆಗಳು ಏನೇ ಇರಲಿ, ಎಲ್ಲಾ ಸಮಯದಲ್ಲೂ ನನ್ನ ರಕ್ಷಕನಾದ ಯೇಸು ಕ್ರಿಸ್ತ ನನ್ನ ಜೊತೆಗಿದ್ದಾರೆ, ಆತನೇ ನನ್ನ ನಡೆಸ್ತಾರೆ ಅಂತ ನಂಬಿಕೆಯುಳ್ಳವರಾಗಿರ್ತೀರ. ಅದೇ ಪೌಲನ ಸೀಲನ್ನು ಮಾಡಿದ್ದು, ಅವ್ರನ್ನ ಬಂಧಿಸಿ ಕಾರಾಗೃಹದಲ್ಲಿ ಹಾಕಿದ್ರು. ನಾಳೆ ರಾಜನ ಮುಂದೆ ನಿಲ್ಲಬೇಕು, ಪ್ರಾಣ ಹೋಗುತ್ತೆ, ಏನು ಭಯ ಇಲ್ಲ. ಆದ್ರೆ ದೇವರನ್ನ ಆರಾಧನೆ ಮಾಡಿದ್ರು, ಆತನನ್ನು ಗಣಪಡಿಸಿದ್ರು. ಆದ್ರೆ ದೇವರೇ ಅವರನ್ನು ಬಿಡಿಸಿ ಕರ್ಕೊಂಡು ಬಂದ್ರು ಪ್ರಿಯರೇ. ಅದೇ ರೀತಿಯಾಗಿ ಎಲ್ಲಾ ಹೋರಾಟದಲ್ಲಿ, ಸಮಸ್ಯೆಯಲ್ಲೂ ಆತನ ಸಮ್ಮುಖದಲ್ಲಿ ಆರಾಧನೆ ಮಾಡುವವರಾಗಿರಬೇಕು. ಮುಖ್ಯವಾಗಿ ನಿಮ್ಮ ಹೃದಯವು ಕ್ರಿಸ್ತನಲ್ಲಿ ಸ್ಥಿರವಾಗಿರಬೇಕು. ಅದೇ ವಾಕ್ಯ ಬರೆಯಲ್ಪಟ್ಟಿದೆ, ಕೀರ್ತನೆಗಳು 57ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು ಎಂಬುದಾಗಿ ಹೇಳಿದ್ದಾನೆ. ಹೌದು ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಮೊದಲಾಗಿ ನಮ್ಮ ಹೃದಯ ಸ್ಥಿರವಾಗಿರಬೇಕು. ಆಗ ಎಲ್ಲ